ಆಷಾಢ ಮಾಸ ಅಂತಕ್ಕಂಥ ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಅದರಿಂದ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದಾನೆ. ಈಗ ಚಾಮುಂಡಿ ಬೆಟ್ಟ ಆ ಥರದಿಂದ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮೈಸೂರಲ್ಲಿ ತ್ರಿನೇಶ್ವರ ಗುಡಿಲಿ ತ್ರಿಪುರಸುಂದರಿ ದೇವಿ ಇದೆ, ಕಾಮಕಾಮೇಶ್ವರಿ ಇದೆ. ಆಮೇಲೆ ಇನ್ನೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, 4 ಶುಕ್ರವಾರಲ್ಲೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ. ಆಷಾಢ ಮಾಸ ಅಂತಕ್ಕಂಥ ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕೋದು ಆಷಾಢ ಮಾಸದಲ್ಲೇ. ಅದಕ್ಕೆ ಹೆಚ್ಚು ಜನಸಂದಣಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ. ಅವ್ರು ಹೇಳ್ದಂಗೆ 1000 ಮೆಟ್ಟಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಸಿದ್ಧವಾಗಿರ್ತಕ್ಕಂಥದ್ದು. 1000 ಮೆಟ್ಟಲು ಹತ್ತು ಬಂದರೆ 5 ನಿಮಿಷಕ್ಕೆ ಬಂದು ಹೊಟ್ಟೆ ಬಿಡ್ಬೋದು, 1/4 ಗಂಟೆಯಲ್ಲಿ ಇಳಿದು ಹೋಗ್ಬೋದು. ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಿಕ್ಕಿದ್ದು ಶುಕ್ರವಾರದಲ್ಲಿ 4 ಆಷಾಢ ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಇರ್ತದೆ. ಪದೇ ಪದೇ ಬೇರೆ ಯಾವ ಅಲಂಕಾರ ಇರಲ್ಲ. ಲಕ್ಷ್ಮಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮೀ ಅಲಂಕಾರ ಇರ್ತಕ್ಕಂಥದ್ದು. ಬೆಳಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಮಾಡ್ತೀವಿ. ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತು ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಇಲ್ಲಿ ಯಾರು ಭಕ್ತಾದಿಗಳು ಇರ್ತಾರೋ ಅವನ್ನೆಲ್ಲ ದರ್ಶನ ಮಾಡಿಸಿ ಬಾಗಿಲು ಹಾಕ್ಕೊಂಡು ಹೋಗ್ತೀವಿ. ಬೆಳಗ್ಗೆ 10:30ಗೆ ವರ್ಧಂತಿ 17ನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು. ಅವತ್ತು ದೇವಸ್ಥಾನ ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. ಜ್ಞಾಪಕ ಇರಲಿ ತಮ್ಗೆಲ್ರಿಗೂ. ಗುರುವಾರ ಬೆಳಗ್ಗೆ 17ನೇ ತಾರೀಕು ದೇವಸ್ಥಾನ 8 ಗಂಟೆಗೆ ಓಪನ್ ಆಗುತ್ತೆ. ರಾತ್ರಿ 10 ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ. ವಿಶೇಷವಾಗಿ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಅಮ್ಮನವರ ಜನ್ಮೋತ್ಸವ ಅಂತ ಹೇಳಿ ಕರಿತೀವಿ. ಸಾಮಾನ್ಯ ದರ್ಶನದಲ್ಲಿ ಬರ್ತಾ ಇದಾರಲ್ಲ, ಅವರಿಗೆ ಶುಗರ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ಯೂ ಲೈನಲ್ಲಿ ಬರೋರಿಗೆ, ಪಾದದಿಂದ ಹತ್ಕೊಂಡು ಬರೋರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀವಿ. ಧರ್ಮದರ್ಶನದವರಿಗೆ 3ನೇ ಝೋನ್ ಬಂದ ಮೇಲೆ ಎಲ್ಲರಿಗೂ ಬಾದಾಮಿ ಹಾಲು ಕೊಡ್ತಾ ಇದೀವಿ. ಆಮೇಲೆ ಎಲ್ಲರಿಗೂ ಕುಡಿಯೋ ನೀರು ಇಟ್ಟಿದ್ದೀವಿ. ನಂದಿನಿ ಜೊತೆ MOU ಮಾಡಿಕೊಂಡು ಸ್ಟಾಲ್ಸ್ ಹಾಕಿದ್ದೀವಿ. ಸೊ ಬೇಕಾದ್ರೆ ಪ್ರಾಡಕ್ಟ್ ಖರೀದಿ ಮಾಡ್ಬೋದು. ಇಲ್ಲಾಂದ್ರೆ ವಾಟರ್ ಬಾಟಲ್ಸ್ ಇಟ್ಟಿದ್ದೀವಿ. ಮತ್ತು ಜನರಲ್ ಕ್ಯೂ ನಾಡು ಎಲ್ಲರಿಗೂ ಕೂಡ ನಾವು ವಾಲಂಟಿಯರ್ಸ್ ಮೂಲಕ NSS, NCC ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಾತ್ರ ಆ ಮಕ್ಕಳನ್ನ ಬಳಸ್ಕೊಂಡು, ಮತ್ತು ನಮ್ಮ NMF ಜೊತೆಗೆ ನಾವು ನಮ್ಮ ಮೈಸೂರು ಫೌಂಡೇಶನ್ ಜೊತೆಗೆ ನಾವು MOU ಮಾಡ್ಕೊಂಡಿದ್ದೀವಿ. ಅವ್ರ ಜೊತೆಗೆ ನಮ್ಮ ಸ್ಟಾಫ್ ಎಲ್ಲರೂ ಸೇರ್ಕೊಂಡು ನೀರನ್ನು ಹಚ್ಚುವಂಥ ಕಾರ್ಯಕ್ರಮ. ಆಮೇಲೆ ತಾವು ದಾಸೋಹದ ಬಗ್ಗೆ